ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿ ದೋಸಾ ರೋಲ್ಸ್. ತುಂಬ ಕ್ರಿಸ್ಪಿಯಾದಂತಹ ಹಾಗೆ ರುಚಿಯಾದಂತಹ ದೋಸಾ ರೋಲ್ಸ್ ಮಾಡ್ತಾ ಇದ್ದೇನೆ. ಇದು ಮಾಡಲಿಕ್ಕೆ ಮೊದಲಿಗೆ ಪಲ್ಯವನ್ನು ರೆಡಿ ಮಾಡಿಕೊಳ್ಬೇಕು. ಪಲ್ಯ ಮಾಡಲಿಕ್ಕೆ ನಾನಿಲ್ಲಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಂಡಿದ್ದೇನೆ. ಒಂದು ಟೊಮೆಟೊ, ಒಂದು ಕ್ಯಾಪ್ಸಿಕಮ್, 2 ಆಲೂಗಡ್ಡೆ, 1 ಕ್ಯಾರೆಟ್, 1 ಸಣ್ಣ ತುಂಡು ಕ್ಯಾಬೇಜ್, 2 ಈರುಳ್ಳಿಯ ಜೊತೆಗೆ 1 ಕಪ್ ಕಾರ್ನ್, 1 ಕಪ್ ಪನ್ನೀರ್ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡಿದ್ದೇನೆ. ಈಗ ಒಂದು ಬಾಣಲಿಗೆ 4 ಚಮಚದಷ್ಟು ಎಣ್ಣೆ ಹಾಕಿ ಅದಕ್ಕೆ 1 ಚಮಚದಷ್ಟು ಜೀರಿಗೆಯನ್ನು ಸೇರಿಸಿ ನಂತರ ತುಂಡು ಮಾಡಿದಂತಹ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಬೇಕು. ಕೊನೆಯಲ್ಲಿ ನಾನು ಇದಕ್ಕೆ ಕಾರ್ನನ್ನು ಕೂಡ ಸೇರಿಸ್ತಾ ಇದ್ದೇನೆ. ಎಲ್ಲವನ್ನು ಇನ್ನೂ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಧ್ಯಮ ಅಥವಾ ಸಣ್ಣ ಉರಿಯಲ್ಲೇ ಇದನ್ನು ಫ್ರೈ ಮಾಡಿಕೊಂಡ್ರಾಯ್ತು. ಇದಕ್ಕೆ 1/4 ಚಮಚದಷ್ಟು ಅರಿಶಿನ, 1 ಚಮಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸರಿಯಾಗಿ ಫ್ರೈ ಮಾಡಿಕೊಳ್ಬೇಕು. ನೀರೇನು ಸೇರಿಸ್ಕೊಳ್ಳಿಕ್ಕಿಲ್ಲ, ಹಾಗಾಗಿ ಮಧ್ಯಮ ಅಥವಾ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು. ನಂತರ ಇದಕ್ಕೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ. ಸರಿಯಾಗಿ ಬೆಂದ ನಂತರ ಇದಕ್ಕೆ 1 ಕಪ್ನಷ್ಟು ಪನ್ನೀರನ್ನು ಸೇರಿಸಿ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದಕ್ಕೆ 1 ಚಮಚದಷ್ಟು ಟೊಮೆಟೊ ಸಾಸನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಸಿಹಿ ಇದ್ದರೆ ಚೆನ್ನಾಗಿರ್ತದೆ, ನಿಮಗೆ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಕೊನೆಯಲ್ಲಿ 1 ಕಪ್ನಷ್ಟು ತುಂಡು ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಆಯಿತು. ಇನ್ನು ದೋಸೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದು ಉದ್ದಿನ ದೋಸೆ ಹಿಟ್ಟು. 4 ಕಪ್ ಅಕ್ಕಿಗೆ 1 ಕಪ್ಪು ಉದ್ದಿನ ಬೇಳೆ, ಅದರ ಜೊತೆಗೆ ದೋಸೆ ಕ್ರಿಸ್ಪಿ ಆಗಲಿಕ್ಕೆ ನಾನಿಲ್ಲಿ 3 ಚಮಚದಷ್ಟು ಕಡಲೆಬೇಳೆ, 4 ಚಮಚದಷ್ಟು ಅವಲಕ್ಕಿ, 1 ಚಮಚದಷ್ಟು ಮೆಂತೆಯನ್ನು ಹಾಕಿ ರುಬ್ಬಿಟ್ಕೊಂಡಿದ್ದೇನೆ. ರುಬ್ಬಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚದಷ್ಟು ಸಕ್ಕರೆ ಹಾಕಿದರೆ ದೋಸೆಗೆ ಚೆನ್ನಾಗಿ ಕಲರ್ ಕೂಡ ಬರ್ತದೆ. ರುಬ್ಬಿಟ್ಟು ಒಂದು 8 ಗಂಟೆಗಳಷ್ಟಾದರೂ ಇದನ್ನು ಹಾಗೆ ಬಿಡಬೇಕು. ಇನ್ನು ಕಾವಲಿ ಬಿಸಿ ಆಗುವಾಗ ದೋಸೆ ಹಿಟ್ಟನ್ನು ಹಾಕಿ ಹೊಯ್ಕೊಂಡ್ರಾಯ್ತು. ಮಧ್ಯಮ ಅಥವಾ ಸಣ್ಣ ಉರಿಯಲ್ಲೇ ಈ ರೀತಿ ಮುಚ್ಚಿಟ್ಕೊಂಡು ಮೇಲಿಂದ ತುಪ್ಪ ಹಾಕಿ ಚೆನ್ನಾಗಿ ಸವರ್ಕೊಂಡು ದೋಸೆ ಸ್ವಲ್ಪ ಕ್ರಿಸ್ಪಿ ಆದ ನಂತರ ರೆಡಿ ಮಾಡಿಟ್ಟಂತಹ ಪಲ್ಯವನ್ನು ಹಾಕ್ಕೊಂಡು ಈ ರೀತಿ ಹರಡಿದ್ರಾಯಿತು. ನಾನು ಮಧ್ಯಭಾಗಕ್ಕೆ ಮಾತ್ರ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ತುಂಬ ಪಲ್ಯ ಬೇಕು ಅಥವಾ ಮಸಾಲೆ ಜಾಸ್ತಿ ಬೇಕು ಅಂದರೆ ಇಡೀ ದೋಸೆಗೆ ಹಾಕ್ಕೊಂಡು ರೋಲ್ ಮಾಡ್ಕೊಳ್ಬೋದು. ನೋಡಿ, ದೋಸೆ ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗಿದೆ, ಅದೇ ರೀತಿ ಚೆನ್ನಾಗಿ ಕಲರ್ ಕೂಡ ಬಂದಿದೆ. ತುಂಬ ರುಚಿಯಾಗಿರುವಂತಹ ರೆಸಿಪಿ ಇದು. ಬೆಳಿಗ್ಗೆ ಅಥವಾ ಸಂಜೆಯ ಸ್ನ್ಯಾಕ್ಸಿಗೆ ಅಥವಾ ಮಕ್ಕಳ ಟಿಫಿನ್ ಡಬ್ಬಕ್ಕೂ ಕೂಡ ಇದನ್ನು ಹಾಕ್ಕೊಳ್ಬೋದು. ಇನ್ನು ಬೇಕಂದರೆ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೋದು. ಮಕ್ಕಳ ಟಿಫಿನ್ ಡಬ್ಬಕ್ಕೆಲ್ಲ ಹಾಕಿದರೆ ತುಂಬ ಈಸಿ ಆಗ್ತದೆ. ಜಾಸ್ತಿ ಮಸಾಲೆಯನ್ನು ಹಾಕಲಿಲ್ಲ, ತುಂಬ ಹದಕ್ಕೆ ಹಾಕ್ಕೊಂಡಿದ್ದೇನೆ. ಇನ್ನು ಪಲ್ಯಕ್ಕೆ ನೀರು ಹಾಕದೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಬೇಯಿಸಿದ್ರೆ ರುಚಿ ಕೂಡ ತುಂಬ ಇರ್ತದೆ. ಇದಕ್ಕೆ ತುಂಬ ಕ್ರಿಸ್ಪಿಯಾಗಿದೆ ದೋಸೆ, ಹಾಗೆ ತುಂಬ ರುಚಿ ಕೂಡ ಇದೆ. ತರಕಾರಿ ಪನ್ನೀರ್ ಎಲ್ಲ ಹಾಕಿ ತುಂಬ ಒಂದು ಹೆಲ್ದಿ ರೆಸಿಪಿ ಇದು. ಇನ್ನು ಹಸಿದ ಹೊಟ್ಟೆಗೆಲ್ಲ ನೀವು ರೆಸ್ಟೋರೆಂಟ್ಗೆ ಹೋಗುವಂತಹ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ಬೋದು. ಮನೆಯಲ್ಲಿ ಉದ್ದಿನ ದೋಸೆ ಹಿಟ್ಟಿದ್ರೆ ತುಂಬ ಸುಲಭಕ್ಕೆ ಈ ರೆಸಿಪಿಯನ್ನು ಟ್ರೈ ಮಾಡ್ಕೊಳ್ಬೋದು. ಇದುವರೆಗೆ ಮಾಡಿಲ್ಲ ಅಂದರೆ ಮಾಡಿ ನೋಡಿ. ಧನ್ಯವಾದಗಳು.